ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ವಾದ ಮಂಡನೆ ಮಾಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದೆ. ಅದರ ಜೊತೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಭಟನೆ ಕೂರೋ ಬದಲು ವಕೀಲರ ಜೊತೆ ಕುಳಿತಿದ್ರೆ ನಮ್ಮ ನೀರನ್ನ ಉಳಿಸಿಕೊಳ್ಳಬಹುದಿತ್ತು. ಸರ್ಕಾರದ ಫೇಲ್ಯೂರ್ನಿಂದ ಮಂಡ್ಯ, ಬೆಂಗಳೂರಿನ ಜನರಿಗೆ ಅನ್ಯಾಯ ಆಗಿದೆ ಅಂತ ವಿಪಕ್ಷಗಳು ಈಗ ಆಕ್ರೋಶವನ್ನ ಹೊರಹಾಕಿವೆ. ಕಾವೇರಿ ನೀರು ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶ. ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲ. ಕರುನಾಡಿನಲ್ಲಿ ಬರಗಾಲದ ಕರಿಚಾಯಿ ಆವರಿಸಿದೆ. ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದಾರೆ. ಮಳೆ ಬರುತ್ತೆ, ನಮ್ಮ ಜಮೀನಿಗೂ ಕೂಡ ನೀರು ಬರುತ್ತೆ ಅಂತ ಕಾದು ಕಾದು ಕುಳಿತಿದ್ದ ಕಾವೇರಿ ಕೊಳ್ಳದ ಅನ್ನದಾತರಿಗೆ ಇದೀಗ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದೆ. ಅದೇ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ನೀಡಿರುವಂತದ್ದು. ಸಿಡಬ್ಲ್ಯೂಆರ್ಸಿ ಆದೇಶ ಈಗ ಕರ್ನಾಟಕದ ಪಾಲಿಗೆ ಬಹುದೊಡ್ಡ ಆಘಾತ ತರಿಸಿದೆ. ಮಂಡ್ಯ, ರಾಮನಗರ, ಬೆಂಗಳೂರಿನ ಜನರಿಗೆ ಕಾವೇರಿ ನೀರೇ ಆಧಾರ. ಇಲ್ಲಿ ಕುಡಿಯಲು ನೀರು ಇಲ್ಲದ ಪರಿಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ ಎಲ್ಲಿಂದ ನೀರು ಹರಿಸುವುದು ಅಂತ ಪ್ರಶ್ನೆ ಮಾಡುತ್ತಿದ್ದು, ಕೂಡಲೇ ನೀರು ಬಿಡದಂತೆ ಮೇಲ್ಮನವಿ ಹೋಗುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಲಹೆ ನೀಡಿದ್ದಾರೆ. ಈ ವೈಫಲ್ಯ ಕಾವೇರಿ ಪ್ರಾಧಿಕಾರ ಏನು ಒಂದು ರೀತಿ ಮರಣ ಶಾಸನವನ್ನ ಕರ್ನಾಟಕದ ಮೇಲೆ ಪ್ರಯೋಗ ಮಾಡಿದೆ. ಇದರ ವೈಫಲ್ಯವನ್ನ ಕಾಂಗ್ರೆಸ್ ಪಾರ್ಟಿ ಒಪ್ಕೊಬೇಕು. ಕಾಕ್ರೋಚ್ ಮೆರವಣಿಗೆಗೆ ಹೋಗಕ್ಕೆ ಟೈಮ್ ಇತ್ತು. ಕಾವೇರಿ ಪ್ರಾಧಿಕಾರದ ವಿಚಾರವಾಗಿ ಗಮನ ಹರಿಸಕ್ಕೆ ಮುಖ್ಯಮಂತ್ರಿಗಳಿಗೆ ಸಮಯ ಇಲ್ಲ ಅಂತ ಹೇಳಿ ಕರ್ನಾಟಕದ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಅದರಿಂದ ಇದು ಪೂರ್ತಿ ಕಾಂಗ್ರೆಸ್ಸಿನ ವೈಫಲ್ಯ ಅಂತ ರಾಜ್ಯದ ಜನ ಅರ್ಥ ಮಾಡಿಕೊಂಡಿದೆ. ಮಂಡ್ಯ ರೈತರ ಹಿತವನ್ನ ಕಾಪಾಡುವಲ್ಲಿ ಬೆಂಗಳೂರಿನ ಜನರಿಗೆ ನೀರು ಕೊಡೋಕೆ ಸರ್ಕಾರ ವಿಫಲವಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರನ್ನ ಆಹ್ವಾನಿಸಿರುವುದು ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ಆದರೆ ವಿಪಕ್ಷಗಳ ಟೀಕೆಗೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ಈ ದೇಶ ಆಳ್ತಿರ್ತಕ್ಕಂಥವ್ರನ್ನ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅಂತ ನಾನು ಹೇಳುದು. ದೇಶ ಆಳ್ತವ್ರಲ್ಲ ಆ ಪಾರ್ಟಿಯವ್ರನ್ನ ಕರೆದ್ರಿಲ್ಲಿ ಅವ್ರು ಏನ್ ನಮಗೆ ಸಜೆಷನ್ ಕೊಡ್ತಾರೆ, ಅವ್ರು ಯಾವ ರೀತಿ ಗೈಡ್ ಮಾಡ್ತಾರೆ ನಮಗೆ, ಅದ್ರ ಮೇಲೆ ನೋಡೋಣ ಮುಂದೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳಿ. ಅದಕ್ಕೆ ನಾನು ಹೇಳಿದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳು ಕೂಡಲೇ ಕರಿಬೇಕು, ಎಲ್ಲಾರನ್ನೂ ಕರಿಬೇಕು. ಇದು ಒಬ್ಬ ಜವಾಬ್ದಾರಿ ಅಲ್ಲ, ಯಾರೋ ಇದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದ ಜವಾಬ್ದಾರಿ ಅಲ್ಲ. ಇದು ನಮ್ಮ ರೈತರ ಮತ್ತೆ ಬೆಂಗಳೂರಿನ ನಾಗರಿಕರ ಬದುಕಿನ ಪ್ರಶ್ನೆ ಇದು. ಅದರಿಂದ ಎಲ್ಲರೂ ಕೂಡ ಜವಾಬ್ದಾರರಾಗಬೇಕು. ಇದಕ್ಕೆ ಇದು ಸಾಧಕ ಬಾಧಕ ಚರ್ಚೆ ಆಗ್ಬೇಕಲ್ಲ. ಇದು ಮಳೆ ಕೊರತೆಯಿಂದ ಒಪ್ಪಂದದ ಪ್ರಕಾರ ತಮಿಳುನಾಡಿಗೆ ನೀರು ಪೂರೈಸಲಾಗುತ್ತಿಲ್ಲ. ಸಿಡಬ್ಲ್ಯೂಆರ್ಸಿ ಸಲಹೆಯನ್ನ ಸಿಡಬ್ಲ್ಯೂಎಂಎನಲ್ಲಿ ಪ್ರಶ್ನೆ ಮಾಡಲು ಅವಕಾಶವಿದೆ. ಇದನ್ನ ಸರ್ಕಾರ ಎಷ್ಟರ ಮಟ್ಟಿಗೆ ಸದ್ಬಳಕೆ ಮಾಡಿಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.